Hi friends, good evening. Welcome back to our Vinta Sahana YouTube channel. ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಒಂದು ವಾರ ಆದಮೇಲೆ ಅಲ್ವಾ, ಲಾಸ್ಟ್ ವಾರ ಮಾಡಿದ್ದು ಸಂಡೇ ವಿಡಿಯೋ. ಎರಡು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟೈಮು 8:30. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ನಾನು ಆಫೀಸಿಂದ ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ. ಒಂದು ನಿಮಿಷ, ಹಾಫ್ ಆನ್ ಅವರ್ ಆಯಿತು ಅಷ್ಟೇ ಬಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಸಂಡೇನೂ ಫ್ರೀ ಇಲ್ಲ ಅಂತ ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಇವರು ಅಪ್ಪ ಮಗ ಇಬ್ಬರು ಮಾಲೆ ಹಾಕೋತಾ ಇದ್ದಾರೆ. ನೆಕ್ಸ್ಟು ಸ್ಯಾಟರ್ಡೆ ಅನಿಸುತ್ತೆ. ನಿಮ್ಗೆ ಗೊತ್ತು, ಮಾಲೆ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಏಕೆ ಮನೆ ಕ್ಲೀನ್ ಮಾಡಬೇಕು, ಸ್ವಲ್ಪ ನೀಟು, ನೀತಿ ನಿಯಮ ಏನೇನೋ ಇದೆಯಲ್ವಾ. ಸೊ ಹಾಗಾಗಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಫುಲ್ಲು ಬಾಡಿ ಏನೋ ಗೊತ್ತಿಲ್ಲ, ಬಾಡಿ ಪೇಯ್ನು ಒಂಥರ ಏನೋ ಅನ್ನಿಸ್ತಿದೆ. ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ಅಣ್ಣ ಅಶೀಲ, ಅಣ್ಣ ಮತ್ತು ಸಾಗರ್ ಮತ್ತು ಅವಿ, ನಾನು 4 ಜನ. ರೆಗ್ಯುಲರ್ ನಾವು 4 ಜನ ಹೋಗೋದು. ಫಸ್ಟ್ ಟೈಮ್ ಅರ್ಷಿ ಬಂದು, ಆಮೇಲೆ ಕಾರಣಾಂತರದಿಂದ ಸ್ಕಿಪ್ ಆಗಿದೆ. ಸೊ ನೋಡೋಣ, ಯಾವಾಗಾದ್ರೂ ಗುಣ ಇದ್ದರೆ ಅವಳನ್ನೂ ಕರ್ಕೊಂಡು ಹೋಗಬೇಕು. ನಾವು ಆ್ಯಕ್ಚುಲಿ 2 ಟೈಮ್ಸ್ ಕರ್ಕೋಗೋಣ ಅಂತ ಅಂದ್ಕೊಂಡ್ವಿ. ಏನೋ ಸಮಥಿಂಗ್ ಪ್ರಾಬ್ಲಮಿಂದ ಕರ್ಕೋಗೋಕ್ಕಾಗಲಿಲ್ಲ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಫ್ರೆಶ್ ಕುಡಿತಾ ಇದ್ದೀನಿ. ಸಖತ್ ಹೊಟ್ಟೆ ಅಷ್ಟಾಗ್ತಾಯಿದೆ. ಶೇಕು ನೆನೆಸಿದ್ದೀನಿ ಬಿಕಾಸ್ ಒಂದು 5 kg ವೆಯ್ಟ್ ಲಾಸ್ ಆಗಬೇಕು ಅಂತ ನನಗೆ ಅನಿಸಿದೆ. ನಾನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ, ಎಲ್ಲ ಬಿಸಿ ಅಂತ ಏನೂ ಫಾಲೋ ಮಾಡಿಲ್ಲ. ಶೇಕು ಕುಡ್ದಿಲ್ಲ, 5 kg ವೆಯ್ಟ್ ಗೇನ್ ಆಗಿದ್ದೀನಿ. ಬಿಕಾಸ್ ಈ ಶೇಕಿಂದ ಎಲ್ಲ ಅಂತಾರೆ ಗೊತ್ತಾ, ಶೇಕ್ ಬಿಟ್ಬಿಟ್ರೆ ದಪ್ಪ ಆಗ್ತೀವಿ ಅಂತ. ನಿಜ ಹಂಗಲ್ಲ, ನಮ್ಮನ್ನು ನಾವು ಕೇರ್ ಮಾಡಿಲ್ಲ ಅಂತಂದರೆ ಹಿಂಗಾಗುತ್ತೆ. ಸೊ ಅದಕ್ಕೆ ಶೇಕ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವಾರದಿಂದ ಅನ್ಸುತ್ತಲ್ಲ, ಒಂದು ವಾರದಿಂದ. ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಾನು ಮ್ಯಾಕ್ಸಿಮಮ್ ಒಂದು 2ರಿಂದ 3 kg ವೆಯ್ಟ್ ಲಾಸ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಫ್ರೆಶ್ ಕುಡಿತಾ ಇದ್ದೀನಿ, ಶೇಕ್ ನೆನೆಸಿದ್ದೀನಿ. ಶೇಕ್ ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮನೆ ಕ್ಲೀನಿಂಗು, ರೂಮ್ದು ಮುಗೀತು, ಹಾಲ್ದು ಮುಗೀತು, ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಮೇಲಿರೋ ಕಬೋರ್ಡ್ ಎಲ್ಲ ಕ್ಲೀನ್ ಆಗಿದೆ. ಇನ್ನು ಕೆಳಗಡೆ ಇನ್ನೂ ಒಂಚೂರು ಇದೆ, ಅದನ್ನು ಸ್ವಲ್ಪ ಅದೊಂದು ಕಬೋರ್ಡ್ ಬಾಕ್ಸ್ ಐತಲ್ಲ ಅದನ್ನು ತೆಗೆದುಕೊಟ್ಬಿಡು, ಅದು ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ಅವ್ರು ಫುಲ್ಲು ಬ್ಯುಸಿ ಆಗಿದ್ದಾರೆ ಫ್ರೆಂಡ್ಸ್. ಅದನ್ನು ಇವಾಗಲೇ ರಿವೀಲ್ ಮಾಡಲ್ಲ. ಅವಿನೂ ಅಣ್ಣನೂ ಸಾಗರು ಎಂಥ ಲೆವೆಲ್ ಬ್ಯುಸಿ ಅಂದರೆ ಫೋನ್ಗೂ ಸಿಗ್ತಿಲ್ಲ ಅವರು. ಸೊ ಆ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಇನ್ನೂ ಬಂದಿಲ್ಲ ಅವ್ರು ಬರೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ. ಅವಿ ಬರ್ತಾರೆ, ಬಟ್ ಎಲ್ಲರೂ ಇನ್ನು ಹೊರಗಡೆ ಹೋಗಿದ್ರು ಏನೋ ಕೆಲಸದ ಮೇಲೆ. ಈಗ ಅವ್ರ ಮನೆಗೆ ಹೋಗಿ ಅವ್ರು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಮ್ಯಾಕ್ಸಿಮಮ್ 2 hours ಆಗುತ್ತೆ. ಆ 2 hours ನನಗೆ ಎಷ್ಟಾಗುತ್ತೋ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಬೇಕು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಿಮಗೆ ವಾಚಿಂಗ್ ವೇಟಿಂಗ್ ಫ್ರೆಂಡ್ಸ್. ಈಗ ಅಮ್ಮ ಎಲ್ಲ ಕ್ಲೀನ್ ಮಾಡಾಯಿತು, ಸ್ನಾನಕ್ಕೆ ಹೋಗಿದ್ದಾರಮ್ಮ. ಸೊ ನಾನು ಇವಾಗ ಬ್ಲ್ಯಾಕ್ ಕಾಫಿ ಕುಡಿತಾ ಕೂತಿದ್ದೀನಿ. ನಮ್ಮಪ್ಪ ಇವಾಗ ಕಸ ಗುಡಿಸಿ ಅಲ್ಲಿ ಆಚೆ ಕೂತಿದ್ದಾರೆ. ನಾನು ನೋಡಿ ಜುಮ್ಕಿನೇ ತೆಗಿಲಿಲ್ಲ, ಹಂಗೆ ಕೂತಿದ್ದೀನಿ. ಅಜ್ಜಿ ಮನೆಗೆ ಹೋಗಬೇಕು ನಾವು. ಇವರು ತಿರುವಣ್ಣಾಮಲೆಗೆ ಹೋಗ್ತಾರಲ್ವ, ನಾವು ಅಲ್ಲಿಗೆ ಹೋಗ್ತೀವಿ. ನಾವು ಇಬ್ಬರೇ ಇರಬೇಕಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಬಿಡ್ತಿದ್ದಾರೆ. ಆಮೇಲೆ ಸಿಗ್ತೀವಿ. ನಿದ್ದೆ ಬರ್ತಿದೆ ಫ್ರೆಂಡ್ಸ್, ತುಂಬ ನಿದ್ದೆ ಬರ್ತಿದೆ ಫ್ರೆಂಡ್ಸ್. ನಮ್ಮಮ್ಮ ಸ್ನಾನ ಮುಗಿಸ್ಕೊಂಬಂದರು. ಮತ್ತು ತಿರ್ಗಾಮ ಈ ಕಡೆ ತಿರುಗ್ರಿ ತಿರ್ಗಮ್ಮ ಒಂದು ನಿಮಿಷ. ಇರಿ ಫ್ರೆಂಡ್ಸ್, ಆಮೇಲೆ ಸಿಗ್ತಾರಂತೆ. ಓಕೆನಾ? ಇವ್ರು ಇವಾಗ ತಿರ್ಗೋ ಸ್ಥಿತಿಯಲ್ಲಿಲ್ಲ. ಎಲ್ಲ ಕಡೆ ನಮ್ಗೆ ದೇವ್ರ ಟೈಮ್ ಮನಸ್ಸೇ ದೇವಾಲಯ. ಅದಕ್ಕೆ ಎರಡು ಮಂತ್ರಾಲಯದಿಂದ ಹಿಂಗೆ ಕರ್ಕೊಂಡೆ. ಒಂದು ಸ್ಟಾಪ್ ಇದ್ದಾರೆ ನನ್ನ ಟೆಕ್ನಿಕಾಗಿ ಬರೀ 4 ಅವರ್ ಕರ್ಕೊಂಡು ಮುದುಬಿಡ್ತೀನಿ. ಸುಳ್ಳು ಹೇಳಿದ್ರೆ ಒಂದು ಸ್ಟಾಪ್ ಕೊಟ್ಟಿದ್ದು, 2 ಸ್ಟಾಪ್ ಕೊಟ್ಟಿನಿ. ಮಲ್ಕೊಳಕ್ಕೆ ಒಂದು ಸ್ಟಾಪ್, ಟೀ ಕಾಫಿ ಒಂದು ಸ್ಟಾಪ್. ಬಂದಿದ್ದು ಎಷ್ಟುವರೆಗೆ? ಬರೀ ಎಷ್ಟು? ನಾನು ಎರಡು ಬಂದ್ವಿ ಪಾಪ. ಇಲ್ಲಿ 420 ಕಿಲೋಮೀಟರ್. 8 ಗಂಟೆ ಬಿಟ್ಟಿದ್ದು ನಾವು ಮಂತ್ರಾಲಯ. 8 ಗಂಟೆಗೆ ಇಲ್ಲಿ ಬಂದಾಗ 2 ಗಂಟೆ. 12 ಅವರ್ ಅಂದ್ರೆ ಗಾಡಿ ಓಡಿಸಿಲ್ಲ. 12 ಅವರ್ ಮಲಗಿದ್ವಿ. 12 ಗಂಟೆಗೆ ಬಿಟ್ವಿ. ನೆಕ್ಸ್ಟ್ 12 ಗಂಟೆಗೆ ರೀಚ್ ಆದ್ವಿ. ರೆಸ್ಟ್ ಅದು 12 ಗಂಟೆಗಲ್ಲ, 11 ಗಂಟೆಗೆ ರೀಚ್ ಆಗಿದ್ದು ನಾವಲ್ಲಿ. ಹೇಳಿ ಅವ್ರೆ ಅವಮಾನ ಅಂತ ಮಲಗಿದ್ದೀವಿ ಅಂತ ಹೇಳು. ಪೆಟ್ರೋಲ್ ಬಂಕಲ್ಲಿ ಎಷ್ಟು ಅವರ್ ಮಲಗಿದ್ವಿ ಹೇಳು? 6 ಅವರ್ 7 ಅವರ್ ಮಲಗಿದ್ದೀವಿ. ಮನೇಲೆ ಮಲ್ಕೊಂಡೆ ಹೋಗ್ಬೋದಿತ್ತು. ಬೆಂಗಳೂರು ನಾ ಕರ್ಕೋಗಿ ಕಾರಲ್ಲಿ 10 ಲಕ್ಷ ಕಾರ್ ಕೊಟ್ಕೊಂಡು ಒಂದು ಕಾರ್ ಮಗಿಲ್ಲ ನನಗೆ. ಫಸ್ಟು ಮಾತ್ರ ಬೇಕು. ಸೂಟ್ ಮಾಡಿ ಬಲ್ಸ್ಕೊಟ್ಟಾಗೈತೆ ನನಗೆ. ಇವ್ನು ಮಾತ್ರ ತಗೊಳ್ಳೋದೆಲ್ಲ ಲೆಕ್ಕಕ್ಕೆ ಬರಲ್ಲ. ನಾವು ತಗೊಬಿಟ್ರೆ 2,000 ಅದು ಲೆಕ್ಕ. ಏನಪ್ಪ ನನ್ನ ಕೈಗೆ ಹೊರತು ಏನು ಮ್ಯಾಚಿಂಗ್ ಏಯ್ ನೋಡಿದ್ರ ಫ್ರೆಂಡ್ಸ್ ಹೆಂಗಾಡ್ತಾರೆ ಇಬ್ಬರು. ಟಾಮಿಂಜರಿ ಗಡ್ತಾರೆ, ಜಗಳ ಆಡ್ತಾನೆ ಇರ್ತಾರೆ ಫ್ರೆಂಡ್ಸ್. ಅಪ್ಪ ನಮ್ಮಂಥವ್ರು ಬಡಪಾಯಿಗಳು ಇದನ್ನು ನೋಡ್ಕೊಂಡು ಸಹಿಸ್ಕೊಂಡಿರ್ಬೇಕು. ಈಗ ನಿದ್ದೆ ಬರ್ತಿದೆ. ಬಾಯ್, ಆಮೇಲೆ ಸಿಗ್ತೀನಿ 10 minutes ಫ್ರೆಂಡ್ಸ್. ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಾರೆ. ಇವರು ಕಾರ್ ಎತ್ಕೊಬ್ರಕ್ಕೆ ಹೋಗ್ತಾ ಇದ್ದಾರೆ. ನಾವು ರೆಡಿಯಾಗಿ ನಿಂತಿದ್ದೀವಿ. ನಾವು ಸಣ್ಣ ಪಪ್ಪಚ್ಚೆ ಮಾಡ್ಕೊಂಡೆ. ಇನ್ಸಿಡೆಂಟ್ ಏನು ಅಂತ ಅಂದರೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ಮುಳ್ಕಟ್ಟಮ್ಮಂದು ನಾಳೆ ಜಾತ್ರೆ. ಇವತ್ತು ಆ್ಯಕ್ಚುಲಿ ನಿನ್ನೆ ಸ್ಟಾರ್ಟ್ ಆಗಿದೆ. ಅವಲೇ ತೇರು ಹೋಯ್ತು ಗೊತ್ತಾ? ಹೌದಾ? ನಾಳೆ ಏನೇನೋ ಪೂಜೆ ಇದೆ ಒಟ್ಟಿನಲ್ಲಿ.
ಎಲ್ಲಿಗೆ ಅಂದರೆ ಇನ್ನೂ ದೇವಸ್ಥಾನಕ್ಕಲ್ಲ ಮಕ್ಕಳನ್ನ ಅಮ್ಮನ ಮನೆಗೆ ಬಿಡೋದಕ್ಕೆ ಹೊರಟು ಬಂದು ಈಗ ಅವನ್ನ ಹೋಗ್ರೆ ಬೇಗ ಹೋಗ್ಬಿಡು ಮನೇನ ಬಿಟ್ಟು. ಅಲೋ ಹೇಳಿದಾಯ್ತಾ? ಅರ್ಥ ಆಯ್ತಾ ಸೋನು? ಕಿತ್ತಾಡ ಹೋಗಿಲ್ಲ ಇಬ್ರು. ಸೊ ಅಣ್ಣ ಮತ್ತೆ ಸಾಗರ್ ಎಲ್ಲೋ ಹೊರಗಡೆ ಹೋಗಿದ್ರು, ಇವರೆಲ್ಲ ಎಲ್ಲೋ ಹೊರಗಡೆ ಹೋಗಿದ್ರು. ಇವ್ರು ಬರೋವರೆಗೂ ಲೇಟ್ ಆಗುತ್ತೆ ಅಂತ ಸರಿ ಇವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಾಯ್ ಬಾಯ್ ಫ್ರೆಂಡ್ಸ್, ಹ್ಯಾಪಿ ಜರ್ನಿ, ಬಾಯ್. ನಿಂದು ಬಟ್ಟೆ ಎತ್ಕೊಂಡಾ ಎಲ್ಲ? ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ, ಇದೆಲ್ಲ ಅಮ್ಮನ ಬಟ್ಟೆ. ಸೊ ಅವರು ಹುಟ್ಟಿಲ್ಲ ಎಷ್ಟೊಂದು ದಿನ ಆಯ್ತು, ಅದಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಾಯ್, ಹುಷಾರು. ಹೋಗ್ತಾ ಇದ್ದಾರೆ. ಅವಿನಾಶ್ ಅವ್ರು ಬಿಟ್ಬಿಟ್ಟು ಬಂದರು. ತೆಗಿತಮ್ಮ ಬಾಗ್ಲು. ಏನಂತ ಫೋನ್ ಹಾಕಿ ಕೆಳಗೆ ನಿಂತಿದ್ದೆ. ಆಮೇಲೆ ಅವರು ಏನಂತ ಮಲಗಿದ್ದು ಅನ್ಸುತ್ತೆ, ಗೊತ್ತಿಲ್ಲ ಅವ್ರೇನು ಬಂದರು. ನಮ್ಮ ಮಹಾರಾಷ್ಟ್ರದವ್ರೇನು ನಾಯಿ ಕೆಳಗೆ ನಿಂತಿದ್ದೆ ರೋಡಲ್ಲಿ. ಆ ಯಮ್ಮ ಬಂದು ಪಕ್ಕದ ಮನೆ ಅದೇ ನಾಯಿ ಕಳ್ಸಕ್ಕೆ ಮಮ್ಮ ಫೋನ್ ಹಾಕೋ ಬಂದ ಮೇಲೆ ತಗೋಬರ್ತೀಯಾ? ನಾಯಿ ಬಡ್ಕೊಂಡೈತಲ್ಲ ಕೆಳಗಡೆ ಎ ಸಿ ಹಾಂ ಕೊಟ್ಟು ತಗೋಬಾ. ಹಾಂ ಬರುತ್ತೆ. ಹೊರಟಿದ್ದೀವಿ ಫ್ರೆಂಡ್ಸ್ ಅಮ್ಮನ ಮನೆಯಿಂದ. ಅಮ್ಮ ಮುಟ್ಕೊಳ್ಳೋ ಹೂವು ಮತ್ತು ಅಣ್ಣಂಗೆ ಒಂದು ದುಡ್ಡು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮತ್ತೆ ರಿವರ್ಸ್ ಗೇರ್ ಹಾಕೊಂಡು ಹೋದ್ವಿ. ಈಗ ಅಣ್ಣಂಗೆ ಕಾಲ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದಾರೆ ಕೇಳೋಣ. ಮನೆ ಹತ್ರ ಬಂದ್ವಿ. ಇಲ್ಲ ಅಣ್ಣ ಗಾಡಿ ಅಲ್ಲೇ ನಿಂತೈತಲ್ಲ, ಹೆಲ್ಮೆಟ್ ಹಾಕಿಲ್ವೇನೋ? ಅದೇ ಗಾಡಿ ತಾನೆ. ಮತ್ತೆ ಆಟ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಬಾಬಾ ಬಾಯ್ ಮೈದಾ ಎಲ್ಲಕ್ಕೆ ಹಾಂ ಹಾಕಿ ಎಲ್ಲರೂ ನಡೀತು. ಎಲ್ಲ ಕಡೆ ಇಲ್ಲ ಕಡೆ ಅಲ್ಲಿ ನಮ್ಮ ಗಾಡಿ ಒಳಗಡೆ ಹಾಕಿ ಒಂದು ಹಾಕಿ ಯಾವುದು ಹೌದಾ? ಬೆಳಗ್ಗೆಯಿಂದ ನಿಂತಿದ್ದೀವಲ್ಲ, ಬೆಳಗ್ಗೆಯಿಂದ ಅಲ್ಲಿ ಬಿಸಿಲಲ್ಲಿ ಹೊಡೆದಾವ ಏನು ನೆಂದೋಗ್ಬಿಡಿ. ಅಲ್ಲೇ ಹಾಕೊಂಡಿರ ಅಲ್ಲೇ ಹಾಕೋಣ ತಾಮ್ರಿ ಗಾಡಿನ. ಬೆಲ್ಟ್ ಹಾಂ ನಮ್ಮ ಜಾಗ ಖಾಲಿ ಎತ್ಕೊಂಬತ್ತಿದ್ದ. ಈಗ ನಾವು ತಿರುವಣ್ಣಾಮಲೆಯಲ್ಲಿ ಇದ್ದೀವಿ. ಅರುಣಾಚಲೇಶ್ವರ ಗೋಪುರದ ಮುಂದೆನೇ ಇದ್ದೀನಿ. ಯಾವುದಾದ್ರೂ ಕೆಟ್ಟ ದೃಷ್ಟಿ ನಮ್ಮ ಬಾಕ್ಸ್ ಮೇಲಿತ್ತು ಅಂದರೆ ಎಲ್ಲ ಈಚೆ ಅಂದರೆ ಕಳೆದೋಗ್ಲಿ ಅಂತ. ನಿಜ ಹೇಳ್ತೀನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದರೆ ನಾವಂತೂ ಇವ್ರು ತಪ್ಪು ಮಾಡಿದಾರೋ ಇಲ್ವೋ ನಾವು ಕಣ್ಣಿಂದ ಅಂತೂ ನೋಡಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದರೆ ಈಗ ಆಲ್ರೆಡಿ 2 years ಆಯ್ತವರು ಅಂದರೆ ಜೈಲಲ್ಲಿ ಇದ್ದು ತಪ್ಪಿಗೆ ಶಿಕ್ಷೆ ಆಗಿದೆ ಅನ್ಕೋತೀನಿ. ನಾನಂತೂ ನೋಡಿಲ್ಲ. ಆ ದೇವ್ರೊಬ್ಬಂಗೆ ಗೊತ್ತು ತಪ್ಪಾಗಿದೆಯೋ ಸರಿಯಾಗಿದೆಯೋ ಯಾರಿಂದ ಆಗಿದೆ ಅಂತ. ಅಕಸ್ಮಾತ್ ತಪ್ಪಾಗಿದ್ರೂ ದೇವ್ರು ಕ್ಷಮಿಸಿ ಈ ಸಲ ಏನಾದರೂ ಈಚೆ ಬಂದರೆ ಪರ್ಮನೆಂಟಾಗಿ ಈಚೆ ಬರಬೇಕು, ಮತ್ತೆ ಜೈಲಿಗೆ ಅಂತ ಹೋಗಬಾರ್ದು. ಇದು ನನ್ನ ಪ್ರಾರ್ಥನೆ ದೇವ್ರ ಹತ್ರ. ಆದಷ್ಟು ಬೇಗ ಬರಲಿ. ಇಲ್ಲಿಂದ ಹೋಗಿ ಒಂದು 2 daysಗೆ ಬಂದುಬಿಟ್ರೆ ಇನ್ನೂ ಖುಷಿ. ಬರ್ತಾರೆ ಬಾಸ್. ನಿಮ್ಮದು ಬ್ಲೆಸ್ಸಿಂಗ್ ಇರಲಿ, ದೇವ್ರದ್ದು ಬ್ಲೆಸ್ಸಿಂಗ್ ಇರುತ್ತೆ. ತಗೋಬೇಕು ನೀನೇ ಪೇ ಮಾಡಿದ್ರು ಅವರು. ಕಾಯಿಗೆ ಕಾಯಿ ಮಾಡ್ತಾ ಇದ್ದೀನಿ. ಫೋನ್ ಪೇ ಕಾಯಿ ಕೊಡ್ತೀನಿ ನಾನು. ಕಾಯಿ ಕೊಟ್ಟೆ ಅಲ್ಲ ಕಾಯಿ ಆಮೇಲೆ ಬಂದು ಎತ್ಕೊಳ್ಬೋದಲ್ವಾ? ಇದು ಇಲ್ಲ ಇಲ್ಲ ಎತ್ಕೊಳ್ಳೋಣ ಬಂದು ಕಟ್ ಮಾಡ್ತೀನಿ. 5 ನಿಮಿಷ ಕೈ ಕೊಡಿ. ಇಲ್ಲ ಇಟ್ಟಿರೋ ನಿಮಿಷ ಕೊಡಿ. ಅಲ್ಲೇ ಎಣ್ಸೋಣ ಬಿಡಿ, ನೀನು ಎಣ್ಸ್ಬೇಕಾದ್ರೆ ಕೈ ಮುಟ್ಟು. ಇಲ್ಲ ಇಲ್ಲ ತಗೊಂಡ್ರಿ ಆಮೇಲೆ ತಗೊಂಡು ಬರ್ರಿ. ಆಮೇಲೆ ಎತ್ಕೊಳ್ಳೋಣ ಕಾಯಿ. ನಾನು ಅನ್ಸ್ಬಿಟ್ಟು ಬಂದು ಕಾಯಿಸ್ಕೊಂಡು ಹೊಡಿಯೋಣ. ಇಲ್ಲ ತಾನೆ ಇಲ್ಲ ಹೊಡಿಯೋಣ ಬರ್ರಿ. ಹೇಳಿ ಇದು ಮ್ಯಾಚ್ ಬಾಕ್ಸ್. ಮ್ಯಾಚ್ ಬಾಕ್ಸ್ ಕೊಡ್ಪಾ ತಂಬಿ. ಬಿಡಿ ಮಾಡ್ತೀರಾ ನೀವು? ಹಿಂದೆ ಕೊರೆ ಹಿಡ್ಕೊ 360 ಮಾಡಲಾ? ಹಾಂ ಬೆಳಗಿನ తర్వాత ನಾರ್ಮಲ್ ಹಂಗೆ ಗೋಪುರ ಕರ್ಪೂರ ಬಿದ್ದೈತೆ ಆರೋಯ್ತು ಅಂದ್ಕೊಂಡೆ. ಭಕ್ತಿ ಜಾಸ್ತಿ ಅಂದ್ಕೊಂಡ್ರೆ
ಈಗ ಆನ್ ಮಾಡಿ. ಅರುಣಾಚಲೇಶ್ವರ ಗೋಪುರ ದರ್ಶನ ಆಗಿದ ತಕ್ಷಣ ಫಸ್ಟು ಪ್ರಥಮ ದರ್ಶನ ಇಂದ್ರಲಿಂಗಂ. ಇದು 2 ಟೈಮ್ಸಿಂದ ನಮಗೆ ದರ್ಶನ ಸಿಗ್ತಿರೋದು. ಅದು 3 ಸಲ ನಮ್ಗೆ ಸಿಕ್ಕಿರಲಿಲ್ಲ, ಈಗ ಸಿಗ್ತಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲ ನಮ್ಮ ಅವಿ ಪತ್ತೆನೇ ಇಲ್ವಲ್ಲ ಗುರು, ನಮ್ಮ ಅವಿ ಪತ್ತೆನೂ ಇಲ್ಲ, ನನ್ನ ಪತ್ತೆನೇ ಇಲ್ಲ. ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಟೈಮು 5 ಗಂಟೆನಾ? 4 ಗಂಟೆ. ಇನ್ನೂ 4 ಗಂಟೆಗೆ 10 ನಿಮಿಷ ಇದೆ. ಇದೇ ಟೈಮ್ ಮಾಡಕ್ಕೆ ಬರ್ತಲ್ಲ ಫ್ರೆಂಡ್ಸ್ ಅವ್ರಿಗೆ. ನಿದ್ದೆಗಣ್ಣ ಏನಿಲ್ಲ ಇವಾಗ ಹೋಗಿ. ನೋಡಿದ್ರೆ ದಾರಿ ಹೇಳಬೇಕು ಹಂಗಾಗಿ. ಸೊ ಈಗ ಒಂದು ಕತೆ ಸ್ಟಾರ್ಟ್ ಮಾಡೋಣ. ಏನಂತಂದರೆ ನಮ್ಮ ಜೊತೆಗೆ ನಮ್ಮ ಬಾಸು ಬರ್ತಿದ್ದಾರೆ ಫ್ರೆಂಡ್ಸ್. ಯಾಕೆಂದರೆ ಇದು ಒಂದು 3 ಟೈಮ್ಸ್ ಅಂದ್ಕೊಂಡ್ವಿ, ನಾವು ಎಷ್ಟು ಸಲ ಹೋಗ್ತೀವಿ ಅಷ್ಟು ಸಲನೂ ಫೋಟೋ ತೊಗೊಂಡು ಹೋಗೋಣ ಅಂತ. ಈಗ ಅವ್ರಿಗೆ ಕಷ್ಟದ ಸಮಯ. ಇನ್ನೊಂದು ಹೇಳಬೇಕು ಅಂದರೆ ಅವರು ತಪ್ಪು ಮಾಡಿದಾರೋ ನಿಜ ಸರಿ ಇದೆಯೋ ಏನೋ ನಮಗದು ಕಣ್ಣಿಂದ ನಾವು ನೋಡಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದರೆ ಇಷ್ಟು 2 ವರ್ಷ ಜೈಲಲ್ಲಿದ್ದಾರೆ. ಆ ತಪ್ಪಿಗೆ ಶಿಕ್ಷೆ ಸಾಕು ಅನಿಸುತ್ತೆ. ತಪ್ಪಾಗಿದ್ದರೆ ನಾವಂತೂ ಕಣ್ಣಿಂದ ನೋಡಿಲ್ಲ, ದೇವರೊಬ್ಬಗೆ ಗೊತ್ತು. ಹಂಗೆ ಹೇಳ್ತಾ ಇದ್ರೆ ನೋಡಿ ಮೈ ಜುಮ್ ಅನ್ನಿಸ್ತಿದೆ. ಅದು ಯಾರಿಂದ ತಪ್ಪಾಗಿದೆಯೋ ಅಥವಾ ಅವ್ರ ಟೈಮ್ ಬ್ಯಾಡ್ ಆಗಿತ್ತೋ ಗೊತ್ತಿಲ್ಲ. ಬಟ್ ಇಷ್ಟು ವರ್ಷ ಏನಿದ್ರು ಅದೇ ಶಿಕ್ಷೆ ಅಂದ್ಕೊಂಡು ದೇವರು ನಮ್ಮ ಮನವಿನ ತೊಗೊಂಡು ಇನ್ನೊಂದು 2 ಡೇಸ್ 3 ಡೇಸ್ 1 ವೀಕಲ್ಲಿ ಅವ್ರು ಆಚೆ ಬಂದುಬಿಟ್ರೆ, ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಅವ್ರೇನಾರು ಆಚೆ ಬಂದಿದ್ದ ತಕ್ಷಣವೇ ನೆಕ್ಸ್ಟ್ ಡೇ ಇನ್ನೊಂದು ಸಲ ಬಂದು ದೇವರಿಗೆ ಪಾದಯಾತ್ರೆನ ಸಲ್ಲಿಸ್ತೀನಿ. ಎಲ್ಲರದ್ದು ಬ್ಲೆಸ್ಸಿಂಗು ಮತ್ತು ಜನಗಳಿಗಿಂತ ದೇವ್ರದ್ದು ಬ್ಲೆಸ್ಸಿಂಗ್ ಜಾಸ್ತಿ ಬೇಕು. ಯಾಕಂದರೆ ಅವ್ರಿಗೆ ಶತ್ರುಗಳೇ ಜಾಸ್ತಿ ಇದ್ದಾರೆ. ದೇವರೊಬ್ಬ ಅಟ್ಲೀಸ್ಟ್ ಮಿತ್ರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಬರಲಿ, ಬೇಗ ಆಚೆ ಬರಲಿ. ಯಾರೇ ನೀವು ಸೆಲೆಬ್ರಿಟೀಸ್ ಇದ್ದೀರಾ ಅವರೆಲ್ಲ ದೇವ್ರನ್ನ ಕೇಳ್ಕೊಳ್ಳಿ. ಥ್ಯಾಂಕ್ ಯು. ನಾವು ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಬಾಸು ಬರ್ತಿದ್ದಾರೆ. ಎಂಡ್ ಮಾಡಿದ್ಮೇಲೆ ಸಿಗ್ತೀನಿ.